ಒಂದು ನಡೀತಾ ಇದ್ರು ಅದಕ್ಕೆಲ್ಲ ಅದು ಒಂದು ಕಾರಣ ಇರತ್ತೆ. ನೀವು ಹೇಳೋ ಪ್ರಕಾರ ಧಾರ್ಮಿಕ ಕಾರಣವೇ ಹೆಚ್ಚಿರತ್ತೆ ಅಂತ ನೀವು ಹೇಳ್ತಿದ್ರಿ. ಹಾಗಾಗಿ ಮಾತುಕತೆ ಮುಂದುವರಿಸೋಣ್ವೆ? ಖಂಡಿತ. ಇನ್ನೊಂದು ವಿಚಾರ ಹೇಳಬೇಕು ತಮ್ಮೆಲ್ಲ ವೀಕ್ಷಕರಲ್ಲಿ. ಒಂದ್ಸಲಿ ಸಂತೋಷ ಆಗತ್ತೆ, ಒಂದ್ಸಲಿ ಯಾವಾಗಾದ್ರೂ ಬೇಜಾರಾಗತ್ತೆ. ಏನು ಗೊತ್ತಾ, ನಮ್ಮ ಭಾರತ ದೇಶ ಸಂಸ್ಕಾರಗಳು ನಮಗೆ ಕೈ ಸಿಗ್ತಕ್ಕಂಥ ವಿಚಾರಗಳನ್ನು ನಿಮ್ಗೆ ಯಾವತ್ತಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮವನ್ನು ಬಹಳ ಜನ ಸ್ಪಷ್ಟೀಕರಣವಾಗಿ ನೋಡ್ತೀರ. ಹೊರದೇಶದ್ದೇನಾದರೂ ಭಾರತ ದೇಶ ಬಿಟ್ಟು ಆಚೆ ಏನಾದರೂ ಹೇಳಿದ್ರೆ ಅಯ್ಯೋ ಅದೇನೋ ಯಾವುದೋ ಊರು ತೋರಿಸ್ತಾ ಇದ್ದಾರಪ್ಪ ಅನ್ಕೊಂಡ್ಬಿಡ್ತೀರ. ಯಾಕಂದ್ರೆ ನೋಡಿಲ್ಲ ನೋಡಿ, ನೀವು ಹೋಗೋಕ್ಕೂ ಆಗಲ್ಲ ಅನ್ನೋ ಥರ ಅನ್ಕೊಂಡ್ಬಿಟ್ಟಿರ್ತೀರ. ಜೀವನದಲ್ಲೇ ನಾವು ಯಾಕ್ರೆ ವಿದೇಶಕ್ಕೆ ಹೋಗಬೇಕು, ಅದು ನೋಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋ ಜನ ಇರ್ತಾರೆ. ಇದೆಲ್ಲ ಮನುಷ್ಯನಿಗೆ ಸ್ವಲ್ಪ ಬರ್ತಕ್ಕಂಥ ಸ್ವಭಾವ ಗುಣಗಳು. ಏನಂತೀರಾ? ಹೌದಲ್ವಾ? ಖಂಡಿತ. ಅದಕ್ಕೋಸ್ಕರ ನೀವುಗಳು ರಾಮೇಶ್ವರ ಯಾತ್ರೆ ಏನಾದರೂ ಕನಿಷ್ಠ ಪಕ್ಷ ಭಾರತದ ತುದಿ ದೇಶಕ್ಕೆ ಆದರೂ ಹೋಗಿ ಬಂದರೆ ಸಂತೋಷ ಪಡ್ಬೋದು. ಇಲ್ಲಿ ರಾಮ 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 ಅಂತ ಬರೆದಿರ್ತಕ್ಕಂಥ ಕಲ್ಲುಗಳು, ರಾಮ ಸೇತುವಲ್ಲಿ ಒಂದೊಂದು ಸಲಿನೂ ರಾಮ ಅಂತ ಹಾಕಿರ್ತಕ್ಕಂಥ ಕಲ್ಲುಗಳನ್ನ ನೋಡ್ತಾ ಇದ್ದೀರಾ. ಇದು ಆಸ್ಟ್ರೇಲಿಯಾವರೆಗೂ ಹೋಗಿರ್ತಕ್ಕಂಥದ್ದು. ಇಂಡೋನೇಷ್ಯಾ ಪಾಸ್ ಆಗಿ ಆಸ್ಟ್ರೇಲಿಯಾವರೆಗೂ ಹೋಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ವರ್ಷಗಳಲ್ಲಿ ಆಸ್ಟ್ರೇಲಿಯಾ ಜಪಾನ್ ಸೇರಿಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. ಇದು ಸತ್ಯವಾಗಿ ನಡೆಯುತ್ತೆ. ಆಗ ಇಲ್ಲಿ ಹಾಕಿರ್ತಕ್ಕಂಥ ರಾಮ 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 ಅಂತ ಏನು ಬರೆದಿದೆ, ನಾನು ಹೇಳಿದೆ ಆ ದೋಣಿಯಲ್ಲಿ ಹೋಗಬೇಕಾದ್ರೆ ಇಲ್ಲ ಟ್ರೈನಲ್ಲಿ ಹೋಗಬೇಕಾದ್ರೆ ರಾಮೇಶ್ವರಕ್ಕೆ ರಾಮನಾಥೇಶ್ವರನ ದೇವಸ್ಥಾನದಿಂದ ಆ ರಾಮನಾಥಪುರ ಅನ್ನೋ ಒಂದು ಊರಿಗೆ ಹೋಗಬೇಕಾದ್ರೆ ನಾವು ಹೋಗಬೇಕಾದ್ರೆ ಟ್ರೈನಲ್ಲಿ ಮಾತ್ರ. ಕೆಳಗಡೆ ನೋಡಿದ್ರೆ ದೊಡ್ಡ ದೊಡ್ಡ ಬಂಡೆಗಳು, ಅದ್ರ ಮೇಲೆ ರಾಮ ಬರೆದಿದೆ. ಇಳಿದು ಹೋಗಬೇಕು. ಆದರೆ ಸ್ಟೇಷನ್ ಇಳಿದು ಆ ಕಡೆ ಒಂದು ಜಾಗನೂ ಇದೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಪುಟ್ಟ ದೇವಸ್ಥಾನ ಇದೆ, ಎಲ್ಲ ಕಲ್ಲುಗಳ ಮೇಲೆ ರಾಮ ಅಂತ ಬರೆದಿದೆ. ಇದು ದೇವರನಾಗರಿ ಹಳೇ ಕಾಲದ ಬರೆದಿರ್ತಕ್ಕಂಥದ್ದು. ಮಾವತ್ತನ ಪೂರ್ತಿ ಮಾ ಅಂತ ಬರೆದಿರಲ್ಲ, ಬರೀ ಹಿಂಗೆ ಸೊನ್ನೆ ಹಾಕಿ ಒಂದು ಗೀಟ್ ಹಾಕಿರುತ್ತೆ. ರಾ ಅನ್ನೋದು ಶಾತರ ಕಾಣುತ್ತೆ, ಪಕ್ಕದಲ್ಲಿ ಗೀಟ್ ಇರಲ್ಲ, ಮೇಲ್ಗಡೆ ಒಂದು ಚುಕ್ಕೆ ಇರುತ್ತೆ. ಇದನ್ನೇ ರಾಮ ಅಂತ ಆ ಕಾಲದ ದೇವನಾಗರಿ ಭಾಷೆ. ಇದನ್ನು ಯಾರಾದ್ರು ಓದ್ದವ್ರು ಗೊತ್ತಾಗತ್ತೆ, ಓ ರಾಮ ಅಂತ ಬರೆದಿರೋದು. ಅಂದರೆ ಆ ಕಾಲದಲ್ಲಿ ಕಪಿಗಳು, ಕೋತಿಗಳು ಒಂದು ಹೇಳಿದ್ರೆ ಎಲ್ಲ ಸಾಲಿಗೆ ಹೋಗುತ್ತೆ, ಕುರಿಗಳ ಥರ. ಇನ್ನೊಂದು ಈ ಕಡೆ ಹೇಳಿದ್ರೆ ಮಾತ್ರ ಮಾಡುತ್ತೆ, ಇಲ್ಲದ್ರೆ ಮಾಡಲ್ಲ. ಹೌದಾ? ಅದನ್ನು ಆಂಜನೇಯ ಮಾತ್ರ ಶಿಶುಪಾಲನ ಪರಿಪೂರ್ಣವಾಗಿ ನಡಿ ಅಂದರೆ ನಡೀತಾ ಇತ್ತು, ಸೇನಾಧಿಪತಿ ಇದ್ದ ಹಾಗೆ. ಸುಗ್ರೀವ ಹೇಳಿದ್ರೆ ಸುಗ್ರೀವಾಜ್ಞೆ ಅಂತ ಹೇಳೋನು. ಅವನು ಹೇಳಿದ್ರೆ ಹೇ ನಡಿ ಎಲ್ಲ ಲಾಂಛನ ಮಾಡಿ ಅಂದರೆ ಒಂದು ಬಂಡೆ ಎತ್ತಿ ಅಂದರೆ ಅವರೆಲ್ಲ ಬೆಟ್ಟಗಳೇ ಎತ್ತು ಬಿಡೋರು. ಅಂಥ ಒಂದು ಮಹಾಪರಾಕ್ರಮಿ. ಏನೂ ಮಾತಾಡ್ತಿರಲಿಲ್ಲ, ಮುಗ್ಧ ಮನಸ್ಸುಗಳು, ಪ್ರತಿಯೊಬ್ಬನಿಗೂ ಇರ್ತಕ್ಕಂಥ ಶಾಂತಿ ಮನಸ್ಸುಗಳು. ಅಂಥ ಕಪಿಗಳನ್ನೇ ರಾಮ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ದು ರಾಮ ಅಂತ ಕೆತ್ತಿ ಇದಕ್ಕೆ ಹಾಕಿದ್ರೆ ದೈವನಂಬಿಕೆ ಆ ಶಕ್ತಿ ಇದೆ ಅಂತ ಹೇಳಿ ಬಂಡೆಗಳು ಹಾಕಿದ್ರು. ಸುಗ್ರೀವಾಜ್ಞೆಯನ್ನು ಪರಿಪಾಲನೆ ಮಾಡಿದ್ರು. ನೀವುಗಳು ಮನುಷ್ಯರು ಕಪಿಗಳಿಂದ ಬಂದವರು ಒಂದು ಪೇಜ್ ದಿನ ರಾಮ ಬರೆದು ನಿಮ್ಮ ತಾತನ ಮನೆ ಗಂಟೆನಾದರೂ ಹೋಗುತ್ತಾ? ದಿನ ಬರೆಯೋಕ್ಕೆ ನಿಮ್ಮ ಯೋಗ್ಯತೆಗೆ ಏನಾಗ್ತಿತ್ತು? ಒಂದು ರಾಮ ಅಂತ ಬರೀರಿ. ಏನಾಗತ್ತೆ ಅಂದರೆ ಶ್ರೀರಾಮ ಅನ್ನೋ ಅರ್ಥ ಎಷ್ಟು ಶ್ರದ್ಧಾ ಇದೆ ಅಂದರೆ ಓಂ ನಮೋ ನಾರಾಯಣಾಲಿ ರಕಾರ ತೆಗೆದುಬಿಡಿ, ಓಂ ನಮೋ ನಾ ಹರಿಯಾಯ, ಓಂ ನಮಃ ಶಿವಾಯ ಮಕಾರ ತೆಗೆದುಬಿಡಿ, ಓಂ ನಾ ಶಿವಾಯ. ಶಿವ ಇಲ್ದರೆ ಜಗತ್ತೇನು, ಹರಿ ಇಲ್ದರೆ ಜಗತ್ತೇನು. ಇದಕ್ಕೆ ಶಕ್ತಿ ಬೇಕು. ರಾಮ ಅಂತಾದಾಗ ಶ್ರೀರಾಮ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅದಕ್ಕೆ ದಶರಥ ಮಹಾರಾಜ ಇಟ್ಟ ಈ ರಾಮ ಅಂತ ಹೆಸರು. ಒಂದು ಪೇಜನ್ನು ಒಂದು ದಿನಕ್ಕೆ ಬರೆದ್ರೆ ಸಾಕು. ನೀವು ಎಷ್ಟು ಅರ್ಥ ಇರುತ್ತೆ ಅಂದರೆ ಮೇಲಿಂದ ಹಿಡಿದು ಒಂದು ಪೇಜಲ್ಲಿ 108 ಆದರೂ ಬರೀರಿ. ಆ ಪೇಜ್ ಎಷ್ಟು ಬರುತ್ತೋ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಬರೀರಿ. ಬರೆದುಬಿಟ್ಟೆ ಅಂದ್ಬಿಟ್ಟು ರಾಮ 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 ಅಂತ ಬರೆದುಬಿಟ್ರೆ ಪ್ರಯೋಜನ ಇಲ್ಲ. ಅದನ್ನು ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ರಾಮ ಅಂತ ಬರೀರಿ. ಕಷ್ಟಗಳ ಪರಿಹಾರ ಆಗುತ್ತೆ. ಒಂದು ಪೇಜ್ ಒಂದು ಬುಕ್ ಮುಗಿಯೋಷ್ಟರಲ್ಲಿ ನಿಮ್ಮ ಕಷ್ಟ ಹೋಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಒಂದೇ ಪೇಜಲ್ಲಿ ದುಃಖಗಳು ದೂರ ಆಗುತ್ತೆ, ನಿಮಗೆ ಮನಃಶಾಂತಿ ಸಿಗುತ್ತೆ. ಅದಾದಮೇಲೆ ಪಟ್ಟಾಭಿಷೇಕ, ರಾಮ ಪಟ್ಟಾಭಿಷೇಕ ಅಂತ ಮನೇಲಿ ಕೂತ್ಕೊಂಡು ಚಿಕ್ಕ ಚಿಕ್ಕ ರಾಮ ಪಟ್ಟಾಭಿಷೇಕ ಅಥವಾ ಒಂದು ರಾಮ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಫೋಟೋಗಳನ್ನು ಮನೇಲಿ ಇಟ್ಕೊಂಡು ಪಟ್ಟಾಭಿಷೇಕನ ಅವರು ಅರ್ಚಕರ ಕೈಯಲ್ಲಿ ಮಾಡಿಸಿ ಹೂಗಳನ್ನು ಸಮೇತ ಪೂಜೆ ಮಾಡಿ ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮದತ್ಯುಲ್ಲಂ ಶ್ರೀರಾಮ ನಾಮ ವರಾನನೆ ಅಂತ ರಾಮ ಪಟ್ಟಾಭಿಷೇಕ. ಅದಕ್ಕೆ ಎಷ್ಟೋ ಜನ ಕೇಳಿದ್ದೀನಿ, ದಯವಿಟ್ಟು ಯಾರ ಮನೆಯಲ್ಲೂ ನಿಂತಿರೋ ರಾಮನ ಫೋಟೋ ಇಟ್ಕೋಬೇಡಿ, ಇದ್ದರೆ ಎತ್ಕೊಂಡೋಗಿ ದೇವಸ್ಥಾನಕ್ಕೆ ಫಸ್ಟ್ ಕೊಟ್ಬಿಡಿ. ಇಲ್ಲದೇ ನೀವು ರಾಮಾಯಣ ಆಗೋಗುತ್ತೆ ನಿಮ್ಮ ಮನೇಲಿ. ರಾಮ ಯುದ್ಧಕ್ಕೆ ಹೋಗಕ್ಕೆ ಮೊದಲು ರಾಮ ನಿಂತಿದ್ದ. ಪಟ್ಟಾಭಿಷೇಕ ರಾಮನೇ ನಿಮ್ಮಲ್ಲಿ ಇಟ್ಕೋಬೇಕು. ರಾಮ ಪೀಠದ ಮೇಲೆ ಕೂತಿರ್ಬೇಕು, ಸೀತಾ ತೊಡೆ ಮೇಲೆ ಕೂತಿರ್ಬೇಕು, ಭರತ ಶತ್ರುಘ್ನ ಸಮೇತವಾಗಿ ಲಕ್ಷ್ಮಣ ಎಲ್ಲರೂ ನಿಂತು ಆ ಸಾಲಲ್ಲಿ ನಾರದ ಆಹಾ ಏನು ಆನಂದ ಅನ್ಬೇಕು. ಪಕ್ಕದಲ್ಲಿ ಆಂಜನೇಯ ನಮಸ್ಕರಿಸ್ತಾ ಇರಬೇಕು. ಗರುಡ ಎಲ್ಲ ದೇವತೆಗಳೆಲ್ಲ ತ್ರಿಮೂರ್ತಿಗಳು ಬಂದು ಅಲ್ಲಿ ನಿಂತ್ಕೊಂಡಿರ್ಬೇಕು. ಈ ಪಟ್ಟಾಭಿಷೇಕ ರಾಮನ ಪಟ್ಟವನ್ನೇ ಇಟ್ಕೋಬೇಕು ನೀವು ಮನೇಲಿ. ಬೇರೆ ಏನಾದರೂ ಇಟ್ಕೊಂಡ್ರೆ ರಾಮಾಯಣ ಗ್ಯಾರಂಟಿ. ಯಾಕೆ ಬೇಕ್ರಿ ರಾಮಾಯಣ? ಎಷ್ಟೋ ಸಲ ಹೇಳಿದ್ದೀನಿ, ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ತಾ ಇರೋದನ್ನ, ಭಗವದ್ಗೀತೆಯನ್ನು ಮಾಡ್ತಾ ಇರತಕ್ಕಂಥ ವಿಧಾನವನ್ನ, ಅವರ ಉಪದೇಶವನ್ನು ಮಾಡ್ತಾ ಇರತಕ್ಕಂಥ ಪಟವನ್ನ ಮನೇಲಿ ಇಟ್ಕೋಬೇಡಿ. ಮಹಾಭಾರತ ನಡೆದು ಹೋಗುತ್ತೆ. ಕೃಷ್ಣ ಪರಮಾತ್ಮ ಹಸು ಜೊತೆ ಇರಬೇಕು, ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಇರಬೇಕು. ಇಲ್ಲ ಕೃಷ್ಣ ಇಡೀ ಜಗತ್ತಲ್ಲಿ ಎಲ್ಲರ ಜೊತೆ ಇರುವಂಥ ಕೃಷ್ಣ ಪರಮಾತ್ಮನ ಇಟ್ಕೋಬಹುದು. ಇಂಥ ಫೋಟೋಗಳು ಇಟ್ಕೊಳ್ಳಿ. ಯಾವತ್ತು ಮಹಾಭಾರತ ನಡೆಯಲ್ಲ. ಈ ಜಗತ್ತಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಮನೇಲಿ.
ಆಗಬೇಕು. ಆದ್ರಿಂದ ರಾಮಾಯಣದಲ್ಲಿ ಇರ್ತಕ್ಕಂಥ ವಿಶೇಷ ಪಟ್ಟಾಭಿಷೇಕವನ್ನು ಮಾಡೋಕ್ಕೆ ಪ್ರತಿದಿನ ಒಂದು ಫೋಟೋನಲ್ಲಿ ನಾವು ಹೇಳ್ತಕ್ಕಂಥ ವಿಚಾರ ರಾಮ ಅಂತ ಬರೆದ್ರೆ ನಿಮ್ಮಲ್ಲಿರ್ತಕ್ಕಂಥ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ. ನೀವು ಯಾರನ್ನೋ ಪ್ರಶ್ನೆಗಳು ಕೇಳಬೇಕಾಗಿಲ್ಲ, ದೇವರ ಹೆಸರು ಹೇಳ್ಕೊಂಡು ರಾಮ ಅಂತ ಬರೀರಿ. ಯಾವ ಕಾಲಕ್ಕೂ ಯುದ್ಧಗಳಿಗೆ ಹೋಗಬೇಕಾಗಿಲ್ಲ, ನೀವುಗಳು ಸುಮ್ಮನೆ ಎತ್ಕೊಂಡು ಹೋಗಿ ಯಾವುದೋ ಜಗಳಗಳು ಮಾಡಿಕೊಂಡು ರಾಮನ ಹೆಸರಲ್ಲಿ ಹಾಳು ಮಾಡ್ಕೋಬೇಕಾಗಿಲ್ಲ. ಜೀವನದಲ್ಲಿ ಬೇಕಾಗಿರೋದು ನೆಮ್ಮದಿ ವಾತಾವರಣ. ರಾಮ ಹೇಳಿದ್ದೇ ಅಷ್ಟು, ಶಾಂತಿ 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 ಅಂತ. ನೀವು ರಾಮನ ಹೆಸರಲ್ಲಿ ಯುದ್ಧ 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 ಅಂತಿದ್ರೆ ಅದಕ್ಕೆ ಕರ್ಮಗಳು ಏನು ಮಾಡೋದು? ನಿಮ್ಮ ಕರ್ಮಗಳು ನೀವು ಕಳ್ಕೊಳಕ್ಕೆ ಹೋಗೋದಾಗ ಪ್ರಯೋಜನವಿಲ್ಲ. ಪ್ರತಿ ಸಲಿನೂ ಶಾಂತಿ ಬೇಕು. ಒಂದು ಹಳ್ಳಿಲಿ ನೋಡಿ ಪಾಪ ಒಂದು ಕಲ್ಲೆತ್ತು ಆ ಕಡೆ ಹಾಕ್ತು, ಏನು ಪಟ್ಟಾಭಿಷೇಕ, ರಾಮ ಏನು ಮಾಡ್ದ, ತುಂಬ ಸಂತೋಷ, ಧನ್ಯವಾದ ಅಂತ ಅವ್ನು ಹೇಳಿದಕ್ಕೆ ಥ್ಯಾಂಕ್ಸ್ ಅಂತ ಭಗವಂತನೇ ಸ್ವತಃ ಆಳಿನ ಕೈಯಲ್ಲಿ ಇಟ್ಕೊಂಡು ಹೀಗಂದ, ಯಾವತ್ತಾದ್ರೂ ಒಂದು ಕೂದಲು ನಿನ್ನ ದೇಹದಿಂದ ಉದುರ್ಲಿ, ಅವನಿಗೆ ಶಾಪ ನಶಿಸ್ ಹೋಗ್ಲಿ ಅಂತ. ಅದಕ್ಕೆ ಅಳಿಲ್ಗಳು ಮುಟ್ಟಕ್ಕೆ ಹೋಗಲ್ಲ. ಎಷ್ಟೋ ಜನ ಎಷ್ಟು ವೇಗವಾಗಿದೆ ಅಳಿಲು ಸೇವೆ ಅಂತ ಇವತ್ತಿಗೂ ಬಾಯಿ ಮಾತುಗಾದ್ರೂ ಹೇಳ್ತೀವಿ. ಅದಕ್ಕೆ ಇವತ್ತು ರಾಮೇಶ್ವರದಲ್ಲಿರ್ತಕ್ಕಂಥ ಅಷ್ಟೂ ಶಕ್ತಿ ದೇವತೆಗಳು, ಅಷ್ಟು ಕ್ಷೇತ್ರ ಮಹಿಮೆಗಳು, ರಾಮ ಅಂತ ಕಪಿಗಳು ಬರೆದಿರ್ತಕ್ಕಂಥ ಕಲ್ಲುಗಳು ನಾವು ಜೀವಂತವಾಗಿ ನೋಡ್ತಾ ಇದ್ರು ನೀವು ರಾಮ ಅಂತ ಬರೀದೇ ಇದ್ರೆ ಮನುಷ್ಯ ಜನ್ಮನಾಗಿ ಪ್ರಯೋಜನವೇನು? ಕಪಿಗಳಾಗಿ ಆ ಕಾಲದಲ್ಲಿ ಬರೆದಾಗ ನಾವು ಈ ಮನುಷ್ಯರಾಗಿ ಬರೀತಕ್ಕಂಥ ಅವಕಾಶಗಳು ಖಂಡಿತ ಉಪಯೋಗಿಸಬೇಕು. ದೇವರ ಅನುಗ್ರಹ ಸದಾ ಸಿದ್ಧವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಅಂತ ಹೇಳ್ತಾ ನಾವುಗಳು ಪ್ರತಿದಿನದ ಕಾರ್ಯಕ್ರಮದಲ್ಲಿ ನಿಸ್ವಾರ್ಥ ಸೇವೆಗಳು ಮಾಡ್ತಾ ಇದ್ದ ಸಮಯದಲ್ಲಿ ನೀವುಗಳೆಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೇ ಮನೋಭಾವನೆ ಇರಬೇಕು, ಭಗವಂತ ಒಬ್ಬನೇ ನಮ್ಮನ್ನು ಕಾಪಾಡೋದು. ಯಾವ ಮನುಷ್ಯ ಯಾವ ಕಾಲಕ್ಕೂ ಯಾರೂ ಕಾಪಾಡಲ್ಲ, ಭಗವಂತ ಒಬ್ಬನೇ ಅನ್ನೋದು ಮನವರಿಕೆ ಆಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.